ಹೆಲೋ ಫ್ರೆಂಡ್ಸ್, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಿಮ್ಮದೇ ಆದ ಚಾನಲ್ ಸ್ಮಾರ್ಟ್ ಸ್ಟಡಿ ಮೋಟಿವೇಶನ್ಗೆ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಈ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಮೊದಲನೇ ಗದ್ಯ ಭಾಗ ಫಸ್ಟ್ ಲೆಸನ್ ಇನ್ಸ್ಟಂಟೆಡ್ ಪೂಲ್ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಎಲ್ಲ ಪ್ರಶ್ನೋತ್ತರಗಳು ನಿಮ್ಮ ಪಠ್ಯಪುಸ್ತಕದಲ್ಲಿನ ಪ್ರಶ್ನೋತ್ತರಗಳಾಗಿವೆ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರಬಹುದು ಕ್ವೆಶ್ಚನ್ 1. ಹೂ ಡಿಡ್ ಯುಧಿಷ್ಠಿರ ಆಸ್ಕ್ ಟು ಲುಕ್ ಫಾರ್ ವಾಟರ್? ಫಸ್ಟ್ ಕ್ವೆಶ್ಚನ್. ಸೊ ಆನ್ಸರ್ ನೋಡಿ, ಯುಧಿಷ್ಠಿರ ಆಸ್ಕ್ ನಕುಲ ಟು ಲುಕ್ ಫಾರ್ ವಾಟರ್. ಆ್ಯಂಡ್ ಸೆಕೆಂಡ್ ಕ್ವೆಶ್ಚನ್. Why do you think Nakula was happy when he got to the place? ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ನೋಡಿ, when Nakula got to the place there was a pool of water, so he was very happy to quench his thirst. So third question. Can you give another word for transparent which means almost the same? So answer, clear is another word to ಅಂದರೆ ಫಾರ್ ಟ್ರಾನ್ಸ್ಪೆರೆಂಟ್. ಅಂದರೆ ಟ್ರಾನ್ಸ್ಪೆರೆಂಟ್ಗೆ ಇನ್ನೊಂದು ಅದಕ್ಕೆ ಹೋಲುವಂತಹ ಶಬ್ದ ಯಾವುದು ಅಂತ ಕೇಳಿದ್ದಾರೆ 3ನೇ ಪ್ರಶ್ನೆಯಲ್ಲಿ. ಅದು ಕ್ಲಿಯರ್ ಆಗುತ್ತದೆ. ಕ್ಲಿಯರ್ ಅಂದರೆ ಸ್ಪಷ್ಟ. ಈಗ 4ನೇ ಪ್ರಶ್ನೆ. ವೈ ಡು ಯು ಥಿಂಕ್ Nakula did not obey the voice? Answer, Nakula wanted to drink water first to quench his thirst. Therefore, he did not obey the voice of the yaksha. So, fifth question ನೋಡಿ. What happened to Nakula when he drank the water? ಅಂದರೆ ನಕುಲ ಆ ನೀರನ್ನು ಕುಡಿದಾಗ ಅವನ ಜೊತೆ ಏನಾಗುತ್ತೆ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ಈಸ್, ವೆನ್ ನಕುಲ ಡ್ರಂಕ್ ದ ವಾಟರ್ ಹಿ ಬಿಗೇನ್ ಟು ಫೀಲ್ ಟ್ರಬ್ಲಿ, ಡಾಸ್ಲಿ ಆ್ಯಂಡ್ ಫೆಲ್ ಡೌನ್ ಟು ಆಲ್ ಅಪ್ರೆಸೆನ್ಸ್ ಡೆಡ್. ಈಗ 6th ಕ್ವೆಶ್ಚನ್ ನೋಡಬಹುದು. ವೈ ಡಿಡ್ ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್? ಅಂದರೆ ಯುಧಿಷ್ಠಿರ ಸಹದೇವನಿಗೆ ಆ ಪೂಲ್ ಅಂದರೆ ಆ ಹಳ್ಳದ ಕಡೆಗೆ ಏಕೆ ಕಳಿಸಿದ ಅಂತ ಪ್ರಶ್ನೆ. ಸೊ ಉತ್ತರ ನೋಡಿ, ಯುಧಿಷ್ಠಿರ ಹ್ಯಾಡ್ ಸೆಂಟ್ ನಕುಲ ಟು ಬ್ರಿಂಗ್ ವಾಟರ್ ಬಟ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಲಾಂಗ್ ಟೈಮ್. ದೇರ್ಫಾರ್ ಹಿ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಅಂದರೆ ಉತ್ತರದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯುಧಿಷ್ಠಿರ ಮೊದಲಿಗೆ ನಕುಲನಿಗೆ ನೀರನ್ನು ತರಲಿಕ್ಕೆ ಆ ಹಳ್ಳದ ಹತ್ತಿರ ಕಳಿಸಿದ್ದ. ಆದರೆ ಬಹಳ ಹೊತ್ತು ಆದಮೇಲೂ ನಕುಲ ವಾಪಸ್ ಮರಳಿ ಬರದಿದ್ದ ಕಾರಣ ಸಹದೇವನಿಗೆ ಯುಧಿಷ್ಠಿರ ಕಳಿಸಿದನು. ಸೊ 7th ಕ್ವೆಶ್ಚನ್ ನೋಡಬಹುದು ನೀವು. ವೈ ಡಿಡ್ ಸಹದೇವ ಮೀಟ್ ದ ಸೇಮ್ ಫ್ಯಾಟ್ as Nakula? So answer, Sahadeva also did not care for the warning of the bodiless voice. Therefore, he made the same fate as Nakula. So, ಈಗ ನಾವು ಅದರ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಅದೇನಂದರೆ, ವಾಟ್ ಡಿಡ್ ಅರ್ಜುನ ಸಿ ವೆನ್ ಹಿ ಗಾಟ್ ಟು ದ ಪೂಲ್? ಅಂದರೆ ಅರ್ಜುನ ಆ ಪೂಲ್ ಹತ್ತಿರ ಹೋಗಿ ಏನನ್ನು ಕಂಡನು ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡಿ, ಅರ್ಜುನ ವಾಸ್ ಸಾವ್ ಹಿಸ್ ಬ್ರದರ್ಸ್ ನಕುಲ ಸಹದೇವ ಲೈಯಿಂಗ್ ಡೆಡ್ ವೆನ್ ಹಿ ಗಾಟ್ ಟು ದ ಪೂಲ್. ಅಂದರೆ ಅರ್ಜುನ ಆ ಪೂಲ್ ಹತ್ತಿರ ಹೋದಾಗ
ಅಲ್ಲಿ ಅವನು ತನ್ನ ಬ್ರದರ್ಸ್ ಅಂದರೆ ಅವನ ತಮ್ಮಗಳಾದ ನಕುಲ ಮತ್ತು ಸಹದೇವರು ಸತ್ತು ಬಿದ್ದಿದ್ದನ್ನು, ಕೆಳಗೆ ಬಿದ್ದಿದ್ದನ್ನು ಅವನು ನೋಡಿದ್ದನು. ಸೊ ಕ್ವೆಶನ್ ನಂಬರ್ 2, why do you think the voice did not allow Arjuna to drink the water? ಆನ್ಸರ್ ನೋಡಿ, the voice did not allow Arjuna to drink water because he ignored its warning and wanted to quench his thirst first. ಅಂದರೆ ಇಲ್ಲಿ ಪ್ರಶ್ನೆ ಏನು, why did think the voice did not allow Arjuna to drink water? ಅಂದರೆ ಅರ್ಜುನನಿಗೆ ಆ ನೀರಿನಿಂದ ಬರುವ ಶಬ್ದ ವಾಯ್ಸ್ ಅದು ಏಕೆ ತಡೆಯುತ್ತಿತ್ತು ನೀರನ್ನು ಕುಡಿಯೋದಕ್ಕೆ ಅಂತ ಪ್ರಶ್ನೆ ಇದೆ. ಸೊ ಉತ್ತರದಲ್ಲಿ ಆ ವಾಯ್ಸ್ ಅರ್ಜುನನಿಗೆ ನೀರು ಕುಡಿಯಲು ತಡೆಯುತ್ತಿದ್ದನು, ಏಕೆಂದರೆ ಆ ವಾಯ್ಸ್ನ ವಾರ್ನಿಂಗನ್ನು ಅರ್ಜುನನು ಇಗ್ನೋರ್ ಮಾಡ್ತಾ ಇದ್ದ. ಇಗ್ನೋರ್ ಅಂದರೆ ನಿರ್ಲಕ್ಷ್ಯನು ಮಾಡ್ತಾ ಇದ್ದ ಮತ್ತು ತನ್ನ ಬಾಯಾರಿಕೆಯನ್ನು ಮೊದಲು ಆರಿಸಬೇಕೆಂದು ಅವನು ತಿಳಿದುಕೊಂಡಿದ್ದ. ಸೊ ಮೂರನೇ ಪ್ರಶ್ನೆ ನೋಡಬಹುದು, ವೈ ಡಿಡ್ ಇನ್ವಿಸಿಬಲ್ ಬೀಯಿಂಗ್ ಲಾಫ್ ಆಟ್ ಅರ್ಜುನ? ಅಂದರೆ ಅರ್ಜುನನ ಮೇಲೆ ಆ ಇನ್ವಿಸಿಬಲ್ ಬೀಯಿಂಗ್ ಏತಕ್ಕೆ ನಗಲು ಪ್ರಾರಂಭಿಸಿತು ಅಂತ ಪ್ರಶ್ನೆ. ಸೊ ಆನ್ಸರ್ ಈಸ್, ಅರ್ಜುನ ಬಿಕೇಮ್ ಆಂಗ್ರಿ ಆ್ಯಂಡ್ ಶೂಟ್ ಶಾರ್ಪ್ arrows in the direction of voice, but the arrows couldn't kill it. Therefore, the invisible being laughed at Arjuna. So, what was the warning of Yaksha to Yudhishthira? ಇದು ಫೋರ್ತ್ ಕ್ವೆಶನ್. ಸೊ ಆನ್ಸರ್ ನೋಡಿ, your brothers died because they did not heed my words. Do not follow them. Answer my question first and then quench your thirst. This pool is mine. This was the warning of Yaksha to Yudhishthira. So fifth question ನೋಡಿ, do you observe any difference between Arjuna and Yudhishthira in their responses to the invisible voice? So answer ನೋಡಿ, yes, there was difference between Arjuna and Yudhishthira in their responses to the invisible voice. As soon as Arjuna heard the warning of invisible voice, he became angry and shot sharp arrows at the direction of the voice. Being ascetic, he wanted to destroy it, whereas Yudhishthira was calm in handling the situation. He saw a possible way to redeeming that situation. So sixth question ನೋಡಿ, why do you think all the brothers feel unconscious when they drank the water? Answer ನೋಡಿ, Yaksha wanted to test the Pandavas brothers. He wanted them to answer his questions before they drank the water, but all them disobeyed his warning. So Yaksha cast a spell on all the brothers and they feel unconscious when they drank the water. ಸೊ ಈಗ ನೀವು ಮುಂದಿನ ಕ್ವೆಶನ್ ನೋಡಬಹುದು, that is, according to the Yudhishthira mind, he is faster than wind. Do you agree with him? Answer ನೋಡಿ, yes, I agree with Yudhishthira that mind has faster than the wind. If we think about a distance place, think on
person, immediately within a second we can get a vision in our mind. Second question ನೋಡಿ, what is the abounding which man became loved by all? Answer, it is prayed. By abounding it man becomes loved by all. So third question ನೋಡಿ, what is the answer of Yudhishthira to the question who rescue man in danger? So answer is courage is the answer of Yudhishthira to the question who rescue man in danger. Fourth question, why do you think the Yaksha have Yudhishthira a bone? Answer, the choose that the Yaksha have to Yudhishthira was the one of his dead brothers could when he revived who he wanted to be received should be became to life. So fifth question ನೋಡಿ, why did Yudhishthira choose Nakula in preference to Bhima? Answer is, Yudhishthira's father had two wives, namely Kunti and Madri. He was the son of Kunti and was already surviving. Nakula was the son of Madri, who was not alive. Therefore, he chose Nakula in preference to Bhima, thought he was his loving brother and stand for the empathetical justice. And sixth question ನೋಡಿ, if you were Yudhishthira, how many questions would be able to answer? Answer is, if I were Yudhishthira, I would be able to answer 5 or 6 questions. And seventh question is the last question. ಇದು ಲಾಸ್ಟ್ ಕ್ವೆಶನ್ ಈ ಪಾಠದಲ್ಲಿ. ಅದೇನೆಂದರೆ, why did Yama take the form of Yaksha? So answer, Yama took the form of Yaksha because he might see his son Yudhishthira and test him. ಸೊ ಫ್ರೆಂಡ್ಸ್, ಈಗ ನಾವು ಈ 9ನೇ ತರಗತಿಯ ದ ಇನ್ಸ್ಟಂಟೆಡ್ ಪೂಲ್ ಪಾಠದ ಸಾಕಷ್ಟು ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಈಗ ಇದರ ಮುಂದಿನ ಪ್ರಶ್ನೋತ್ತರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಇಂದಿನ ವಿಡಿಯೋದಲ್ಲಿ ಹೇ ಫ್ರೆಂಡ್ಸ್, ಈಗ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇದಕ್ಕೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ, ಅವರಿಗೂ ಕೂಡ ಸ್ಟಡಿಯಲ್ಲಿ ಹೆಲ್ಪ್ ಮಾಡಿ. ಹಾಗೆ ನಿಮಗೆ 9th ಕ್ಲಾಸಿನ ಬಗ್ಗೆ ಇಂಗ್ಲೀಷ್ನಲ್ಲಿ ಯಾವುದೇ ಡೌಟ್ಸ್ ಅಥವಾ ಯಾವುದೇ ಪ್ರಶ್ನೆಗಳಿದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ಇಂತಹದೇ 9ನೇ ತರಗತಿಯ ರಿಲೇಟೆಡ್ ಎಲ್ಲ ವಿಷಯದ ಪ್ರಶ್ನೋತ್ತರಗಳನ್ನು ತಿಳಿಯಲು ನಮ್ಮ ಸ್ಮಾರ್ಟ್ ಸ್ಟಡಿ ಮೋಟಿವೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ಮೊದಲಿಗೆ ತಲುಪಲು ಬೆಲ್ ಐಕನನ್ನು ಕೂಡ ಹಿಟ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋನೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.